ಬೆಂಗಳೂರು ಪಾಲಿಕೆಗಳ ಹಣಾಹಣಿಯಲ್ಲಿ ಜಿದ್ದಿನ ಪೈಪೋಟಿಯಂತೂ 100% ಇರುತ್ತೆ. ಬೆಂಗಳೂರಿನ ಜನತೆಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಈ ಬಾರಿ ಜಿಬಿ ಎಲೆಕ್ಷನ್ ನಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾರಿಗೆ ಬೆಂಗಳೂರಿಗರ ಬೆಂಬಲ ಇದೆ? 2015ರ ಬಿಬಿಎಂಪಿ ಚುನಾವಣೆಯಲ್ಲಿ ಬಿಜೆಪಿ ಸರಳ ಬಹುಮತವನ್ನ ಗಿಟ್ಟಿಸಿಕೊಂಡಿತ್ತು. ಶಾಸಕರು, ಸಂಸದರು, ಪರಿಷತ್ ಸದಸ್ಯರ ಮತಗಳು ಕೂಡ ನೆರವನ್ನ ನೀಡಿದ್ವು. ಇದೀಗ 5 ಪಾಲಿಕೆಗಳಿದಾವೆ. ಪಟ್ಟಕ್ಕೇರೋದಕ್ಕೆ ಎಲ್ಲಾ ಲೆಕ್ಕಾಚಾರಗಳು ಕೂಡ ವಿಭಿನ್ನವಾಗಿದ್ದಾವೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಬಹುತೇಕ ನೇರವಾದಂತಹ ಹಣಾಹಣಿ ಇರುತ್ತೆ. ಜೆಡಿಎಸ್ ಲೆಕ್ಕಾಚಾರ ಏನು, ಆಮ್ ಆದ್ಮಿ ಪಕ್ಷದ ಲೆಕ್ಕಾಚಾರ ಏನು, ಇತರೆ ಪಕ್ಷಗಳ ಪೈಪೋಟಿ ಏನು, ಇದೆಲ್ಲವನ್ನ ಕೂಡ ಲೆಕ್ಕ ಹಾಕೊಳ್ಬೇಕಾಗುತ್ತೆ. ಇದರಲ್ಲಿ ಟಿಕೆಟ್ ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಸ್ವತಂತ್ರವಾಗಿ ನಿಲ್ಲೋರು ಎಷ್ಟು ಜನನೋ ಗೊತ್ತಿಲ್ಲ. ಅದು ಕೂಡ ಮ್ಯಾಟರ್ ಆಗುತ್ತೆ. ವೋಟ್ ಡಿವೈಡ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾದ್ರೆ ಕಾಂಗ್ರೆಸ್ನ ಪ್ಲಸ್ ಏನು ಮೈನಸ್ ಏನು ಅನ್ನೋದನ್ನ ಸ್ವಲ್ಪ ನೋಡ್ತಾ ಹೋಗ್ಬಿಡೋಣ. ಜಿಬಿಎ ರಚನೆ ಮೂಲಕ ಬೆಂಗಳೂರಿಗೆ ಹೊಸ ಸ್ಪರ್ಶದ ಅಭಯವನ್ನ ಕಾಂಗ್ರೆಸ್ ನೀಡಿತು. ಆದ್ರೆ ಅದು ಎಷ್ಟು ಜನಕ್ಕೆ ಕನ್ವಿನ್ಸ್ ಆಗಿದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಗ್ಯಾರಂಟಿ ಘೋಷಿಸಿ ಮಹಿಳೆಯರ ಮನಗೆದ್ದಿದೆ ಕಾಂಗ್ರೆಸ್ ಒಂದು ಹಂತದಲ್ಲಿ ಮಾತ್ರ. ಹಂಗೆ ಒಂದಷ್ಟು ಜನ ಮಹಿಳೆಯರು ಅದರ ವಿರುದ್ಧ ಕೂಡ ಇದ್ದಾರೆ. ಅದನ್ನು ಅಕ್ಸೆಪ್ಟ್ ಮಾಡೋಣ. ಇಲ್ಲಿ ಬಜೆಟ್ನಲ್ಲಿ ಭರಪೂರ ಕೊಡುಗೆ ಕೊಟ್ಟು ಓಲೈಕೆ ಮಾಡೋ ಸಾಧ್ಯತೆ ಇರುತ್ತೆ. ಬಿ ಖಾತಾ ಮನೆಯನ್ನ ಎ ಖಾತವಾಗಿ ಬದಲಾವಣೆ ಮಾಡಿರೋದು ಆಸ್ತಿ ಹಕ್ಕು ಗ್ಯಾರಂಟಿ ಅಂತ ಒಂದು ಹೇಳಿದ್ರು. ಆಸ್ತಿಗಳ ಡಿಜಿಟಲೀಕರಣ ಮತ್ತು ಆಸ್ತಿ ನಿಮ್ಮ ಆಸ್ತಿ ನಮ್ಮ ಗ್ಯಾರಂಟಿ ಅಂತ ಮಾಡಿದ್ರು. ಅದರಲ್ಲಿ ಎಷ್ಟು ಜನದ ಆಸ್ತಿ ಯಾರ್ಯಾರ ಪಾಲಾಗಿದೆಯೋ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ, ಅಹಿಂದ ಮತ್ತು ಡಿಕೆಶಿ ಒಕ್ಕಲಿಗ ನಾಯಕತ್ವಗಳು ವರ್ಕ್ ಆಗಬಹುದು. ಇಲ್ಲಿ ಹಲವು ಯೋಜನೆಗಳನ್ನ ಜಾರಿಗೆ ತಂದು ಆಡಳಿತ ಪಕ್ಷದಿಂದ ಜನರನ್ನ ಓಲೈಸುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾದ್ರೆ ಕಾಂಗ್ರೆಸ್ಗೆ ಪ್ಲಸ್ ಮಾತ್ರನಾ ಅಂದ್ರೆ ಡೆಫಿನೆಟ್ಲಿ ಇಲ್ಲ. ಕಾಂಗ್ರೆಸ್ಗೆ ಒಂದಷ್ಟು ಮೈನಸ್ ಕೂಡ ಇದೆ. ನಾನು ಹೇಳಿದ್ನಲ್ಲ, ನಾಯಕತ್ವ ಬದಲಾವಣೆ ರಗಳೆಯಿಂದ ಪಕ್ಷಕ್ಕೆ ಹಿನ್ನಡೆಯಾಗಬಹುದು. ಡಿಕೆಶಿ ಬಣ, ಸಿದ್ದರಾಮಯ್ಯ ಬಣಗಳ ನಡುವೆ ಮೇಲಾಟ ಸಾಧ್ಯತೆ, ಅಥವಾ ಆ ಬಣಗಳ ಇಬ್ರು ಜಗಳ ಮೂರನೇವರಿಗೆ ಲಾಭ ಅನ್ನೋ ತರನೂ ಆಗಬಹುದು. ಗ್ಯಾರಂಟಿ ನೆಪದಲ್ಲಿ ಅಭಿವೃದ್ಧಿಗಳನ್ನ ಕಡೆಗಣಿಸಿರೋದು ಅವ್ರಿಗೆ ಕಾಂಗ್ರೆಸ್ಗೆ ಮೈನಸ್ ಆಗ್ಬಹುದು. ತುಷ್ಟೀಕರಣದ ರಾಜನೀತಿ ಕಾಂಗ್ರೆಸ್ಗೆ ಮುಳುವಾಗುವಂತ ಸಾಧ್ಯತೆ ಇದೆ. ರಸ್ತೆ ಗುಂಡಿ, ಮಳೆ ಬಂದ್ರೆ ನೀರು ಹರಿಯೋದು, ಇದು ಯಾವುದು ಸರಿ ಹೋಗದೆ ಇರೋದ್ರಿಂದ ಇದು ಕೂಡ ಕಾಂಗ್ರೆಸ್ಗೆ ಮೈನಸ್ ಆಗುವಂತ ಸಾಧ್ಯತೆ ಇದೆ. ಇನ್ನು ಬಿಜೆಪಿಯ ಪ್ಲಸ್ ಮೈನಸ್ ಏನು ಅಂತ ಸ್ವಲ್ಪ ನೋಡೋಣ. ಬೆಂಗಳೂರು ನಗರದಲ್ಲಿ ಬಿಜೆಪಿಗೆ ಉತ್ತಮ ಕಾರ್ಯಕರ್ತರ ಪಡೆ ಇದೆ. ನಗರದ 28 ಕ್ಷೇತ್ರಗಳ ಪೈಕಿ 15ರಲ್ಲಿ ಬಿಜೆಪಿ ಶಾಸಕರಿದ್ದಾರೆ, 3 ಕ್ಷೇತ್ರಗಳಲ್ಲಿ ಬಿಜೆಪಿ ಸಂಸದರಿದ್ದಾರೆ. ನಗರ ಪ್ರದೇಶಗಳಲ್ಲಿ ಬಿಜೆಪಿಯು ಉತ್ತಮ ನೆಲೆ ಹೊಂದಿದೆ. ಈ ಹಿಂದೆ ಪಾಲಿಕೆ ಆಡಳಿತದಲ್ಲಿ ಕೈಗೊಂಡಂತಹ ಹಲವು ಯೋಜನೆಗಳು ಕಾಂಗ್ರೆಸ್ ತುಷ್ಟೀಕರಣದ ಪ್ರಯೋಜನವನ್ನ ಪಡೆಯುವಂತಹ ಅವಕಾಶ ಬಿಜೆಪಿಗಿದೆ. ಇನ್ನು ಬಿಜೆಪಿಯ ಮೈನಸ್ ಪಾಯಿಂಟ್ಸ್ ಏನು ಅಂತ ನೋಡೋಣ. ಜನರಲ್ಲಿ ವಿಶ್ವಾಸ ತುಂಬಬಲ್ಲ ಪ್ರಬಲ ನಾಯಕತ್ವದ ಕೊರತೆ ಇದೆ. ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾಯಕತ್ವದ ಕೊರತೆ ಇದೆ. ಸ್ಥಳೀಯ ಮಟ್ಟದಲ್ಲಿ ಉತ್ತಮ ನಾಯಕರ ಕೊರತೆ ಇದೆ. ಕಾಂಗ್ರೆಸ್ನ ವೈಫಲ್ಯದ ಲಾಭ ಪಡೆಯೋದಕ್ಕೆ ವಿಫಲರಾಗಿದ್ದಾರೆ. ಬಿಜೆಪಿ ಬಗ್ಗೆ ಒಂದಿಷ್ಟು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಆಕ್ರೋಶ ಕೂಡ ಇದೆ. ಇನ್ನು ಜೆಡಿಎಸ್ನ ಪ್ಲಸ್ ಮೈನಸ್ ಏನು ಅಂತ ನೋಡೋದಾದ್ರೆ, ಐ ಡೋಂಟ್ ಥಿಂಕ್ ಸೊ ವಿಜೇಂದ್ರ ಅವರು ಬೆಂಗಳೂರಲ್ಲಿ ರೀಚ್ ಆಗಿದ್ದಾರೆ ಜನಕ್ಕೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ ಸರ್. ನೋಡೋಣ ಏನೇನು ಮಾಡ್ತಾರೆ ಅಂತ ಹೇಳಿ. ಅಷ್ಟೊತ್ತಿಗೆ ಜೆಡಿಎಸ್ ಪ್ಲಸ್ ಮೈನಸ್ ನೋಡೋಣ. ಐಟಿ ಸಿಟಿಯಲ್ಲಿ ಒಕ್ಕಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿರೋದು ಜೆಡಿಎಸ್ ಪ್ಲಸ್ ಆಗ್ಬೋದು. ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವರ್ಚಸ್ಸು ಇಲ್ಲಿ ಪ್ಲಸ್ ಪಾಯಿಂಟ್ ಆಗ್ಬೋದು. ಬೆಂಗಳೂರು ರಾಜಕೀಯದ ಅಂತರಾತ್ಮವನ್ನ ಈ ನಾಯಕರು ಅರ್ಥಕೊಂಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯ ಒಳಜಗಳದ ಲಾಭ ಪಡೆಯುವ ಜಾಣ್ಮೆಯನ್ನ ಇಲ್ಲಿ ಜೆಡಿಎಸ್ ತೋರಿಸಬಹುದು. ಸೊ ಇದು ಮತ್ತು ಬದಲಾವಣೆ ಬಯಸುವ ಮತದಾರರನ್ನ ಓಲೈಕೆ ಮಾಡೋ ಪ್ರಯತ್ನನ ಜೆಡಿಎಸ್ ಮಾಡಬಹುದು. ಇನ್ನು ಜೆಡಿಎಸ್ನ ಮೈನಸ್ ಪಾಯಿಂಟ್ಸ್ ಏನು ಅಂತ ನೋಡೋದಾದ್ರೆ, ಕುಮಾರಸ್ವಾಮಿ ಹೊರತಾಗಿ ಪ್ರಬಲ ನಾಯಕರ ಕೊರತೆಯನ್ನ ಜೆಡಿಎಸ್ ಪಕ್ಷ ಕೂಡ ಅನುಭವಿಸ್ತಾ ಇದೆ. ಐಟಿ ಸಿಟಿಯಲ್ಲಿ ಪಕ್ಷಕ್ಕೆ ವರ್ಚಸ್ಸೇ ಇಲ್ಲ. ಯಾಕಂದ್ರೆ ಜೆಡಿಎಸ್ನ ಕ್ಷೇತ್ರಗಳಲ್ಲೇ ಜೆಡಿಎಸ್ ಠೇವಣಿ ಕಳ್ಕೊಳ್ತಾ ಇರೋಂಥ ಪರಿಸ್ಥಿತಿಯಲ್ಲಿ ಇನ್ನು ಐಟಿ ಸಿಟಿಯಲ್ಲಿ ಪಕ್ಷಕ್ಕೆ ವರ್ಚಸ್ ಇಲ್ಲದೆ ಇರೋದು ಕೂಡ ಮೈನಸ್ಸೇ. ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು ದೂರ ಆಗಿದ್ದಾರೆ ಜೆಡಿಎಸ್ ಇಂದ. ಎಲ್ಲವೂ ಆ ವೋಟ್ಗಳು ಕಾಂಗ್ರೆಸ್ ಕನ್ವರ್ಟ್ ಆಗಿದೆ ಅನ್ನೋದು ಸತ್ಯ. ಕೇವಲ ಒಕ್ಕಲಿಗ ಮತ ಬ್ಯಾಂಕ್ ನಂಬಿದ್ರೆ ಗೆಲ್ಲೋದು ಅಸಾಧ್ಯ. ಇನ್ನೊಂದು ಏನಂದ್ರೆ, ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅನ್ನ ಈಗ ನಾವಿಬ್ರು ಖಾಸ ಅಂತ ಮೇಲ್ನೋಟಕ್ಕೆ ಅಂತಿರುವಂತ ಜೆಡಿಎಸ್ ಬಿಜೆಪಿ ಈ ಚುನಾವಣೆಯಲ್ಲಿ ಮೈತ್ರಿಯಾಗೇ ಹೋಗ್ತಾರ, ಇಲ್ಲ ನಾವು ರಾಜ್ಯ ಮಟ್ಟದಲ್ಲಿ ಮಾತ್ರ ಮೈತ್ರಿಯಾಗಿರೋಣ, ಲೋಕಲ್ ಮಟ್ಟದಲ್ಲಿ ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಿ ನಾವಿಬ್ರು ಮೈತ್ರಿ ಬೇಡ, ನಿಮ್ದು ನಿಮ್ಗೆ ನಮ್ದು ನಮ್ಗೆ ಅಂತ ಏನಾದರೂ ಹೇಳ್ತಾರ? ಇದೆಲ್ಲವೂ ಕೂಡ ಜೆಡಿಎಸ್ಗೆ ಪ್ಲಸ್ ಮೈನಸ್ ಅಲ್ಲಿ ಆ್ಯಡ್ ಆಗುತ್ತೆ. ಇದು ಕೂಡ ಒಂದಷ್ಟು ವಿಚಾರಗಳಲ್ಲಿ ಮ್ಯಾಟರ್ ಆಗುತ್ತೆ. ಎಸ್ ಗಣೇಶ್ ಸರ್, ನೀವೇನೋ ಮಾತಾಡಬೇಕು ಅಂತ ನೀವು ಮಾತಾಡಿ, ನಾನು ಆಮೇಲೆ ಪ್ರಶ್ನೆ ಕೇಳ್ತೀನಿ. ಈಗ ಎಲ್ಲ ಪಕ್ಷಗಳಿಗೂ ಮೆರಿಟ್ಸು ಡಿಮೆರಿಟ್ಸು ಹೆಂಗೆ ಹೋಗ್ಬೇಕು, ಹೆಂಗೆ ಡ್ರೈವ್ ಮಾಡಬೇಕು ಅಂತ ನೀವೇ ಟಿಪ್ಸ್ ಕೊಟ್ಬಿಟ್ಟಿದ್ದೀವಿ. ಈಗ ನೀವೇ ಟಿಪ್ಸ್ ಕೊಟ್ಟಿರೋದ್ರಿಂದ ಅದನ್ನ ನಾವು ಫಾಲೋ ಮಾಡ್ಕೊಂಡ್ರೆ ಸಾಕು. ನಾವೇ ತುಂಬ ಜಾಸ್ತಿ ಹೋಗೋದು ಬೇಡ. ಇನ್ನು ನಾನು ಅಜಿತ್ ಅವ್ರಿಗೊಂದು ಮಾತು ಹೇಳ್ತಿದ್ದೆ, ಕಾಂಗ್ರೆಸ್ ಪಕ್ಷನೇ ಉದ್ಧಾರ ಆಗ್ತು 25 ವರ್ಷದಿಂದ ಎಸ್ ಎಂ ಕೃಷ್ಣ ಅವರಿದ್ರು, ನಾನು ಅದು ಸ್ವಾಗತ ಮಾಡಿ. ಆದರೆ ಎಸ್ ಎಂ ಕೃಷ್ಣ ಅವರು ಎಂದೂ ಕೂಡ ಜಗಳಗಂಟಿ ಆಗಿರಲಿಲ್ಲ.
ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಇದು ರಾಷ್ಟ್ರದ ಹಿತ. He was a dignified politician. ನಾನು ಮೇಡಮ್ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ದ ಜೆಂಟಲ್ಮ್ಯಾನ್. ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿ ಕೇಂದ್ರದ ಸಚಿವರಾಗಿದ್ದ ಅನಂತ್ ಕುಮಾರ್ ಅವರು ವಾಜಪೇಯಿ ಅವ್ರ ಜೊತೆಯಲ್ಲಿ ನಾನು ಯಾರೇ ಕೆಲಸ ಮಾಡಿದ್ರು ರಾಜ್ಯದ ಅಭಿವೃದ್ಧಿಗೆ ಇಲ್ಲದ ಐಟಿ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಇರ್ತಿತ್ತ. ವಾಜಪೇಯಿ ಬಂದಾಗ ಇವತ್ತು ಈ ರಾಷ್ಟ್ರಕ್ಕೆ ಬಂದರೆ ಬೆಂಗಳೂರಿಗೆ ಬಂದು ಹೋಗಬೇಕು ಅನ್ನೋ ಸಂಗತಿಯನ್ನು ರೂಪಿಸಿದಂಥವರು ಮಾನ್ಯ ಎಸ್.ಎಂ. ಕೃಷ್ಣ ಅವರು, ಅನಂತ್ ಕುಮಾರ್ ಅವರು, ವಾಜಪೇಯಿ ಅವರು. ಆವತ್ತು ಅಭಿವೃದ್ಧಿ ವಿಚಾರದಲ್ಲಿ, ರಾಷ್ಟ್ರದ ಚಿಂತನೆಯ ವಿಚಾರದಲ್ಲಿ ಈ ರೀತಿ ಜಗಳಗಂಟೆ ಇರಲಿಲ್ಲ. ಈಗಿರೋ ಜಗಳಗಂಟೆನ ಮೇಡಮ್ ಕಾಲು ಕೆರ್ಕೊಂಡು ಜಗಳಕ್ಕೆ ಬೀಳ್ತಾವ್ರೆ. ಇದು ಮುಖ್ಯಮಂತ್ರಿ ಸ್ಥಾನ, ಇದು ಕಾಂಗ್ರೆಸ್ ಪಕ್ಷ ಅಂತ ಹೇಳೋಕ್ಕಾಗ್ತದ? ನಾನು ಮತ್ತೀನಿ, ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ನಾನು ಹಳ್ಳಿಗಳಿರ್ತಿಲ್ಲ. ಇಲ್ಲಿ ಗುಂಡಿ ಬಿದ್ದಿದೆ, ಹೊಸ ರಸ್ತೆ ಮಾಡದೆ ಇದ್ರು ಪರವಾಗಿಲ್ಲರಪ್ಪ, ಗುಂಡಿ ಮುಚ್ಚರಪ್ಪ ಅಂತ ಕೈ ಮುಗಿದ್ರೆ ಬಿಟ್ಟೋಗ್ರಿ, ನೀವೆಲ್ಲಿಂದನೋ ಬಂದಿದ್ದೀರ ಏನ್ರಿ, ಇಷ್ಟಾದ್ರೂ ಇರ್ರಿ, ಕಷ್ಟ ಇದ್ರು. ಈ ರೀತಿ ಧಮಕಿ. MP ಏನಾದರೂ ಹೇಳಿದ್ರೆ ಅವ್ನು ಇನ್ನೂ ಹೇಳಿಸೋ, ಅವ್ನಿಗೆ ಏನು ಗೊತ್ತೈತೆ ಅಂತ ಹೇಳ್ತಾರೆ. ಏನಾದ್ರು ಅನುದಾನ ಕೇಳಕ್ಕೆ ಹೋಯ್ತು ಅಂದ್ರೆ ನನ್ನ ಹತ್ರ ತಗ್ಗಿ ಬಗ್ಗಿನೇ ಇರಬೇಕು. ಮೇಡಮ್ ಈ ರೀತಿ ಜಗಳಗಂಟೆ, ಈ ರೀತಿಯಾದಂಥ ಒಂದು ರಾಜಕೀಯ ಸಂಘರ್ಷದ ಚಿಂತನೆ ಇರಕ್ಕಂಥ ಸಂದರ್ಭದಲ್ಲಿ ನಾವು ಅಭಿವೃದ್ಧಿನ ಯಾವ ರೀತಿ ನಿರೀಕ್ಷೆ ಮಾಡೋಣ, ಸೌಹಾರ್ದತೆಯನ್ನು ಯಾವ ರೀತಿ ಅಪೇಕ್ಷೆ ಪಡೋಣ? ಕಾಂಗ್ರೆಸ್ ಸರ್ಕಾರದ ನೀತಿನ ಗುಂಡಿಗಳು 5,000 ಗುಂಡಿ ಇದ್ದಾಗ ಮುಚ್ಚದೆ 25,000 ಗುಂಡಿ, ಎಷ್ಟು ಕೋಟಿ, ಸಾವಿರಾರು ಕೋಟಿ ಗುಂಡಿ ಬಿಜೆಪಿ ರೂಲ್ ಮಾಡಿದಾಗ ಹೇಳ್ತಿಲ್ಲ. ನಿಮ್ ಎಷ್ಟು ಜನ ಸತ್ರು ಅದನ್ನ ಎಷ್ಟು ಜನ ಹೋದ್ರು ಮುಳುಗೋಯ್ತು ಮಾಡಿದಿರಾ? ನೀವು ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ? ಅವ್ರು ಮಾತ್ರ ತಪ್ಪು ಮಾಡ್ತಿದ್ದಾರೆ. ನೀವಿಬ್ರು ಸೇರಿ ಬೆಂಗಳೂರು ಹಾಳು ಮಾಡಿದ್ದೀರಾ. ಬಿಟ್ರೆ ಬೇರೆ ಏನಿಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡಿ, ಚರ್ಚೆ ಮಾಡಿ, ಕೇಂದ್ರ ಸರ್ಕಾರದ ಏನ್ ಗ್ರಾಂಟ್ ಮಾಡಿ. ಅರೆ ಬಾಬಾ, ನೀವು ಈಗ ನಾನು ಹೇಳ್ತಾ ಇರೋದು ನೀವು ಗೌರವ ಕೊಡುತ್ತಾ ನಮ್ಮ ಪಕ್ಷದ ನಾಯಕರುಗಳಿಗೆ ಏನ್ ಒಂದು ನಿಮಿಷ